ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇರ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಕರ್ನಾಟಕದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದ್ತಾ ಇರೋ ವಿದ್ಯಾರ್ಥಿಗಳ ಸ್ಕೂಲ್ಗಳ ರಿಓಪನಿಂಗ್ ಅಥವಾ ಪುನರಾರಂಭ ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯವರು ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋವನ್ನು ಈಗಲೇ ಲೈಕ್ ಕೂಡ ಮಾಡಿ, ಯಾಕೆ ಅಂದರೆ ವಿಷಯ ನಿಮಗೆ ಸಂತೋಷವನ್ನು ಅಥವಾ ಸಹಾಯ ಆಗತ್ತೆ. ಮತ್ತು ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಏನಾದರೂ ಹೊಸ ಅಪ್ಡೇಟ್ಗಳು ಬಂದರೆ ಅದನ್ನು ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೇನೆ. ವಿಡಿಯೋವನ್ನು ಪ್ರಾರಂಭಿಸೋಣ. ಈಗ ವಿಷಯ ಏನು ಅಂತಂದರೆ, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಅವರ ಒಂದು ತರಗತಿಗಳನ್ನು ಒಂದು ಹಂತವಾಗಿ ಪ್ರಾರಂಭಿಸಬೇಕು ಅಂತ ಇದ್ದಾರೆ ಅಂತ ಹೇಳಿದರೆ, ಈಗ ಒಮ್ಮೆ ಇಂತಿಷ್ಟು ಕ್ಲಾಸ್ನಿಂದ ಇಂತಿಷ್ಟು ಕ್ಲಾಸಿನ ವಿದ್ಯಾರ್ಥಿಗಳ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಂತರ ಮತ್ತು ಬೇರೆ ವಿದ್ಯಾರ್ಥಿಗಳ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲನೇದಾಗಿ 4ನೇ ತರಗತಿಯಿಂದ 7ನೇ ತರಗತಿ ಅಂದರೆ 4th ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೆ ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಅಂತ ಹೇಳಿದರೆ, ಈಗ 3rd ಸ್ಟ್ಯಾಂಡರ್ಡ್ ಪಾಸಾಗಿ 4th ಸ್ಟ್ಯಾಂಡರ್ಡ್ ಬಂದವರು, ಅದೇ ರೀತಿ 4th to 5th, ಅದೇ ರೀತಿ 5th to 7th, ಈ ರೀತಿ ಯಾವ ವಿದ್ಯಾರ್ಥಿಗಳು ಇದ್ದಾರೋ ಅವರ ತರಗತಿಗಳನ್ನು ಜುಲೈ 1ರಿಂದ ಪ್ರಾರಂಭಿಸಬೇಕು ಅಂತ ಒಂದು ಪ್ರಸ್ತಾಪ ನಡೆದಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಈ ಒಂದು 4ನೇ ತರಗತಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳ ಕ್ಲಾಸಸ್ ಜುಲೈ 1ರಿಂದ ಪ್ರಾರಂಭವಾಗುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ಸ್ಟೇಜ್ ಅಥವಾ ಮುಂದಿನ ಹಂತ ಯಾವ ವಿದ್ಯಾರ್ಥಿಗಳದ್ದು ಅಂತ ಹೇಳಿದ್ರೆ, 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಅವರ ತರಗತಿಗಳನ್ನು ಜುಲೈ 15ರ ನಂತರ ಪ್ರಾರಂಭಿಸಬೇಕು ಅಂತ ಒಂದು ಪ್ರಸ್ತಾಪ ನಡೆದಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ 8ರಿಂದ 10ನೇ ತರಗತಿ ಅಂತ ಹೇಳಿದ್ರೆ 7th to 8th, 8th to 9th, 9th to 10th ಅಂತ ಹೇಳಿದ್ರೆ 7ನೇ ತರಗತಿಯಿಂದ ಪಾಸಾಗಿ 8ನೇ ತರಗತಿಗೆ ಬಂದವರು, ಅದೇ ರೀತಿ 8ನೇ ತರಗತಿಯಿಂದ ಪಾಸಾಗಿ 9ನೇ ತರಗತಿಗೆ ಬಂದವರು, ಅದೇ ರೀತಿ 9ನೇ ತರಗತಿಯ ಪಾಸಾಗಿ 10ನೇ ತರಗತಿಗೆ ಬಂದ ವಿದ್ಯಾರ್ಥಿಗಳ ತರಗತಿಗಳನ್ನು ಕೂಡ ಜುಲೈ 15ರಿಂದ ಪ್ರಾರಂಭಿಸಬೇಕು ಅಂತ ಒಂದು ಪ್ರಸ್ತಾಪ ನಡೆದಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಪೂರ್ವ ಪ್ರಾಥಮಿಕ ತರಗತಿಗಳೇನಿದೆ ಅದನ್ನು ಜುಲೈ 25ರಿಂದ ಪ್ರಾರಂಭಿಸಬೇಕು ಅಂತ ಒಂದು ಪ್ರಸ್ತಾಪ ನಡೆದಿದೆ ಅಂತ ತಿಳಿಸಿದ್ದಾರೆ. ಇದೇ ರೀತಿ ಈ ವಿಷಯದ ಕುರಿತು ಅಂತ ಹೇಳಿದ್ರೆ, ಈಗ ಇದೇನು ಡೇಟ್ ಹೇಳಿದ್ದಾರೆ, 4ರಿಂದ 7ನೇ ತರಗತಿಯ ಕಲಿತಾರೋ ವಿದ್ಯಾರ್ಥಿಗಳ ಕ್ಲಾಸಸ್ಗಳನ್ನು ಜುಲೈ 1ರಿಂದ, ಅದೇ ರೀತಿ 1ರಿಂದ 3ನೇ ತರಗತಿ, ಅದೇ ರೀತಿ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಕ್ಲಾಸಸ್ಗಳನ್ನು ಜುಲೈ 15ರಿಂದ ಪ್ರಾರಂಭಿಸಬೇಕು ಅಂತ ಇದ್ದಾರೆ. ಇದರ ಬಗ್ಗೆ ಪಾಲಕರು, ಪೋಷಕರು, ಅದೇ ರೀತಿ ಶಿಕ್ಷಣ ಸಂಸ್ಥೆ ಯಾರಿದ್ದಾರೆ ಆ ಶಿಕ್ಷಣ ಸಂಸ್ಥೆಯವರು ಈ ತೀರ್ಮಾನದ ಬಗ್ಗೆ ಏನು ಒಪಿನಿಯನನ್ನು ಇಡ್ತಾರೆ ಅಥವಾ ಅವರ ಅನಿಸಿಕೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಒಂದು ಮೀಟಿಂಗನ್ನು ಮಾಡೋದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯವರು ತಿಳಿಸಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ಯಾವ್ಯಾವ ವಿಷಯದ ಕುರಿತು ಅಂತ ಹೇಳಿದ್ರೆ, ಈ ಮೀಟಿಂಗ್ ಏನು ನಡೆಯುತ್ತೆ ಅದು ನಿಮ್ಮ ಸ್ಕೂಲ್ಗಳಲ್ಲಿ ನಡೆಯುತ್ತೆ. ಅಂದರೆ ನೀವು ಯಾವ ಸ್ಕೂಲಲ್ಲಿ ಕರೀತಾ ಇರ್ತೀರಲ್ಲ ಆ ಸ್ಕೂಲಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ನಿಮ್ಮ ಪೇರೆಂಟ್ಸ್, ನಿಮ್ಮ ಶಿಕ್ಷಕರು, ಅದೇ ರೀತಿ ಆ ಒಂದು SDMC ಮೆಂಬರ್ಸ್ ಏನಿರ್ತಾರೆ ಅವರೆಲ್ಲ ಸೇರಿ ಈ ಮೀಟಿಂಗನ್ನು ಮಾಡ್ತಾರೆ. ಇದೇ ರೀತಿ ಎಲ್ಲ ಸ್ಕೂಲ್ಗಳಲ್ಲಿ, ಅಂದರೆ ಕರ್ನಾಟಕದ ಎಲ್ಲ ಸ್ಕೂಲ್ಗಳಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಯಾವುದರ ಬಗ್ಗೆ ಮಾತುಕತೆ ನಡೆಯುತ್ತೆ ಅಂತ ಹೇಳಿದ್ರೆ, ಈಗೇನು ಡೇಟ್ಸನ್ನು ತಿಳಿಸಿದ್ದಾರೆ ಅದರ ಪ್ರಕಾರ ತರಗತಿಗಳನ್ನು ಪ್ರಾರಂಭಿಸುವುದರ ಬಗ್ಗೆ ಪಾಲಕರ ಒಪಿನಿಯನ್ ಏನು, ಅದೇ ರೀತಿ ಶಿಕ್ಷಕರಾಗಿರ್ಬೋದು ಅಥವಾ SDMC ಮೆಂಬರ್ಸ್ ಆಗಿರ್ಬೋದು ಇವರ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ಒಂದು ಮಾತುಕತೆ ಅಥವಾ ಒಂದು ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಬಹುದು. ಆ ಅನಿಸಿಕೆಯನ್ನು ಇವರು ಬೋರ್ಡ್ನವರಿಗೆ ನಿಮ್ಮ ಸ್ಕೂಲ್ನೇನಿರುತ್ತೆ ಅವರು ಬೋರ್ಡ್ನವರಿಗೆ ತಲುಪಿಸ್ತಾರೆ. ಅದೇ ರೀತಿ ಮತ್ತು ಏನು ಅಂತಂದರೆ, ಈ ಡೇಟ್ ಅಂದರೂ ಬದಲಾಗಬೇಕು ಅಂತ ನಿಮ್ಮ ಅನಿಸಿಕೆ ಇದ್ದರೆ ಅದು ಯಾವುದು ಅಂತ ಆ ಡೇಟನ್ನು ಕೂಡ ನೀವು ನಿಮ್ಮ ಸ್ಕೂಲಿಗೆ ಮೀಟಿಂಗ್ ಹೋಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಹೋಗಿರ್ತಾರೆ, ಆವಾಗ ಅವರು ತಿಳಿಸಬಹುದು. ಅದೇ ರೀತಿ ಈ ಸ್ಕೂಲ್ಗಳಲ್ಲಿ ಸಾಮಾಜಿಕ ಅಂತರ ಅಥವಾ ಸೋಷಿಯಲ್ ಡಿಸ್ಟಾನ್ಸಿಂಗನ್ನು ಮೇಂಟೈನ್ ಮಾಡೋದಕ್ಕೆ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ದಾರೆ ಅವರು. ಯಾವ ರೀತಿ ಅಂತಂದರೆ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಏನು ಮಾಡಬೇಕು ಅಂತಂದರೆ ಪಾಳಿ ಪ್ರಕಾರ ಅಂತ ಹೇಳಿದ್ರೆ, ಈಗ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಒಂದು ಬ್ಯಾಚ್ ಮಾಡ್ತಾರೆ, ಅಂದರೆ 2 ಬ್ಯಾಚ್ ಮಾಡ್ತಾರೆ ಪ್ರತಿದಿನ ಕ್ಲಾಸಲ್ಲಿ. ಅದರೊಳಗೆ ಏನಾಗುತ್ತೆ, ಒಂದು ಬ್ಯಾಚ್ ಏನಿರುತ್ತೆ ಅದು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಆ ಕ್ಲಾಸ್ ನಡೆಯುತ್ತೆ. ನಂತರ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ಮನೆಗೆ ಹೋಗ್ತಾರೆ. ನಂತರ 2ನೇ ಬ್ಯಾಚಿನ ವಿದ್ಯಾರ್ಥಿಗಳು ಬರ್ತಾರೆ. ಆ ಕ್ಲಾಸ್ಗಳು ಎಷ್ಟು ಗಂಟೆಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ ಅಥವಾ ಸಂಜೆ 5 ಗಂಟೆಯವರೆಗೆ ಈ ಒಂದು ಕ್ಲಾಸಸ್ಗಳು ನಡೆಯುತ್ತೆ. ಸೆಕೆಂಡ್ ಬ್ಯಾಚಿನ ಕ್ಲಾಸಸ್ಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಚಿನ ಕ್ಲಾಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇನಿರ್ತಾರೆ ಅವ್ರನ್ನ ಡಿವೈಡ್ ಮಾಡಿ 2 ಬ್ಯಾಚ್ ಮಾಡ್ತಾರೆ. ಒಂದು ಬ್ಯಾಚಿನಿರುತ್ತೆ ಅವರ ಕ್ಲಾಸಸ್ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಡೆಯುತ್ತೆ. ಅದರ ನಂತರ ಅವರ ಕ್ಲಾಸನ್ನು ಮುಗಿಸಿ ಮನೆಗೆ ಹೋಗ್ತಾರೆ. ನಂತರ ಮತ್ತೊಂದು ಬ್ಯಾಚ್ ಬರುತ್ತೆ, ಅವರ ಕ್ಲಾಸಸ್ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆಯುತ್ತೆ ಅಂತ ತಿಳಿಸಿದ್ದಾರೆ.
ಇದೇ ರೀತಿ ಮತ್ತೊಂದು ಆಪ್ಷನ್ ಕೂಡ ಇದೆ. ಅದರೊಳಗೆ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ತರಗತಿಗಳನ್ನು ಡಿವೈಡ್ ಮಾಡ್ತಾರೆ ಅಂತ ಹೇಳಿದರೆ, ಕ್ಲಾಸಸ್ಗಳನ್ನು ಡಿವೈಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ದಿನ 1ರಿಂದ 5ನೇ ತರಗತಿಯವರೆಗೆ ಇರೋ ವಿದ್ಯಾರ್ಥಿಗಳೇನಿರ್ತಾರೆ ಅವರ ಕ್ಲಾಸಸ್ ನಡೆಯುತ್ತೆ. ಅದರ ಮಾರನೇ ದಿನ 6ರಿಂದ 10ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಕಲಿತಾ ಇರ್ತಾರೆ ಅವರ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ರೆ, 1ರಿಂದ 10ನೇ ತರಗತಿಯವರೆಗೆ ಏನು ಕಲಿತಾ ಇರ್ತಾರೆ ಅದರೊಳಗೆ 1ರಿಂದ 5ನೇ ತರಗತಿ ಇರುವ ವಿದ್ಯಾರ್ಥಿಗಳಿಗೆ ಒಂದು ದಿನ ಕ್ಲಾಸ್ ನಡೆಯುತ್ತೆ. ಆ ದಿನ 6ರಿಂದ 10ನೇ ತರಗತಿ ಯಾರು ಕಲಿತಾ ಇದ್ದಾರೆ ಅವರಿಗೆ ರಜೆ ಇರುತ್ತೆ. ಅದರ ನೆಕ್ಸ್ಟ್ ಡೇ ಏನಾಗುತ್ತೆ, 1ರಿಂದ 5ನೇ ತರಗತಿ ಕಲಿತಾ ಇರೋ ವಿದ್ಯಾರ್ಥಿಗಳಿಗೆ ರಜೆ ಇರುತ್ತೆ. 6ರಿಂದ 10ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಕಲಿತಾ ಇರ್ತಾರೋ ಅವರಿಗೆ ಕ್ಲಾಸಸ್ ಇರುತ್ತೆ. ಇದೇ ರೀತಿ ಅಲ್ಟರ್ನೇಟ್ ಡೇಸಲ್ಲಿ ಕ್ಲಾಸಸ್ಸನ್ನು ನಡೆಸಬಹುದು ಅಂತ ಒಂದು ಏನು ಯೋಚನೆ ಅಥವಾ ಪ್ರಸ್ತಾಪ ಇದೆ ಅಂತ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ಪಾಲಕರು, ಶಿಕ್ಷಕರು ಮತ್ತು SDMC ಮೆಂಬರ್ಸ್ ಯಾರಿರ್ತಾರೆ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಬಹುದು. ಇವಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ಇದ್ರ ಬಗ್ಗೆ ಏನು ಒಪಿನಿಯನ್ನ ಕಲೆಕ್ಟ್ ಮಾಡ್ತಾರೆ ಪಾಲಕರಿಂದ ಆಗಿರ್ಬೋದು ಅಥವಾ SDMC ಮೆಂಬರ್ಸ್ ಅಥವಾ ಶಿಕ್ಷಕರು ಅಥವಾ ಒಂದು ಶಿಕ್ಷಣ ಸಂಸ್ಥೆಯಿಂದ ಏನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರ್ತಾರೆ ಅದನ್ನು ಆ ಒಂದು ಆಯಾ ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಶಿಕ್ಷಣ ಇಲಾಖೆಯವರಿಗೆ ಇನ್ಫಾರ್ಮೇಷನ್ ಅಥವಾ ಈ ಮಾಹಿತಿಯನ್ನು ತಿಳಿಸ್ತಾರೆ ಅಂತ ಹೇಳಿದರೆ ಇಂತಿಷ್ಟು ಒಪಿನಿಯನ್ ಈ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ಅಥವಾ ಒಂದು ಟೋಟಲ್ ಡೀಟೇಲ್ಸನ್ನು ಶಿಕ್ಷಣ ಇಲಾಖೆಯವರಿಗೆ ಕಳಿಸ್ತಾರೆ. ಅದರ ಆಧಾರದ ಮೇಲೆ ನಮ್ಮ ಶಿಕ್ಷಣ ಇಲಾಖೆಯವರು ಮುಂದಿನ ಒಂದು ಕ್ರಮಗಳೇನಿರುತ್ತೆ ಅದನ್ನು ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಈ ಮಾಹಿತಿ ಏನಿದೆ ಅಥವಾ ಈ ನೋಟಿಫಿಕೇಷನ್ ಏನಿದೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿರ್ತೇನೆ. ಇಲ್ಲಿ ಸೈಡಿಗೆ ನೋಡ್ತಾ ಇದ್ದಾರೆ EDUcare ಕರ್ನಾಟಕ ಅಂತ, ಅಲ್ಲಿ ಇದನ್ನು ಶೇರ್ ಮಾಡಿರ್ತೇನೆ. ಅಲ್ಲಿ ಕೂಡ ನೀವು ಇದನ್ನು ಪಡೆದುಕೊಂಡು ಅಂದರೆ ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡ್ಕೊಳ್ಬೋದು. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್.